Xiaomi ಫೋನ್ಗಳನ್ನು ಫ್ಯಾಕ್ಟರಿ ರೀಸೆಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ದಿನದಿಂದ ನನ್ನ ಹತ್ರ ಇದ್ದ ಎಕ್ಸ್ಟ್ರಾ ಪೋಕೋ F1 ಫೋನ್ನ ಯೂಸ್ ಮಾಡಿರಲಿಲ್ಲ. ಈಗ ನನಗೆ ಈ ಫೋನ್ನ ಪ್ಯಾಟ್ರನ್ ಮರೆತು ಹೋಗಿದೆ. ಇಂಟರ್ನೆಟ್ನಲ್ಲಿ ಪ್ಯಾಟ್ರನ್ ಹೇಗೆ ಅನ್ಲಾಕ್ ಮಾಡೋದು ಅಂತ ಚೆಕ್ ಮಾಡಿದಾಗ ಅನ್ಲಾಕ್ ಮಾಡೋದಕ್ಕೆ ಈಗ ಫೋನ್ನ ಫ್ಯಾಕ್ಟರಿ ರೀಸೆಟ್ ಮಾಡಬೇಕು ಅಂತ ಗೊತ್ತಾಯ್ತು. ಮೊದಲಿಗೆ ಫೋನ್ನ ಪವರ್ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡಿ ಪವರ್ ಆಫ್ ಮೇಲೆ ಟ್ಯಾಪ್ ಮಾಡಿ. ಈಗ ನಿಮ್ಮ ಫೋನ್ನ ವಾಲ್ಯೂಮ್ ಅಪ್ ಬಟನ್ ಹಾಗೆ ಪವರ್ ಬಟನ್ ಅನ್ನ ಒಟ್ಟಿಗೆ ಲಾಂಗ್ ಪ್ರೆಸ್ ಮಾಡಿ. ಈ ಫೋನ್ನಲ್ಲಿ ಪೋಕೋ ಲೋಗೋ ಕಾಣಿಸ್ತಾ ಇದೆಯಲ್ಲ, ಈ ತರ ಸ್ಕ್ರೀನ್ ಮೇಲೆ ನೀವು ಯಾವಾಗ Xiaomi ಫೋನ್ ಉಪಯೋಗ ಮಾಡ್ತಾ ಇದ್ದೀರಾ ಅದರ ಲೋಗೋ ಬರುತ್ತೆ. ಈಗ ವಾಲ್ಯೂಮ್ ಬಟನ್ ಬಿಟ್ಟು ಬರೀ ಪವರ್ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡಿ ಮೇನ್ ಮೆನು ಓಪನ್ ಆಗುತ್ತೆ. ಇಲ್ಲಿ ರೀಬೂಟ್, ವೈಪ್ ಡೇಟಾ ಹಾಗೂ ಕನೆಕ್ಟ್ ವಿತ್ MI ಅಸಿಸ್ಟೆಂಟ್ ಅಂತ ಆಪ್ಷನ್ ತೋರಿಸುತ್ತೆ. ನಾವು ಇಲ್ಲಿ ಫ್ಯಾಕ್ಟರಿ ರಿಸೆಟ್ ಮಾಡ್ತಾ ಇರೋದ್ರಿಂದ ಡೇಟಾ ವೈಪ್ ಮಾಡಬೇಕಾಗುತ್ತೆ. ನೆನಪಿರ್ಲಿ, ಫ್ಯಾಕ್ಟರಿ ರಿಸೆಟ್ ಮಾಡಿದ್ರೆ ನಿಮ್ಮ ಫೋನ್ನಲ್ಲಿ ನೀವು ಸೇವ್ ಮಾಡಿರೋ ಫೋಟೋ, ವಿಡಿಯೋ, ಕಾಂಟ್ಯಾಕ್ಟ್ ಎಲ್ಲದೂ ಡಿಲೀಟ್ ಆಗುತ್ತೆ. ಹಾಗೆ ನೀವು ಆಪ್ಷನ್ ಚೂಸ್ ಮಾಡೋದಕ್ಕೆ ಟಚ್ ಸ್ಕ್ರೀನ್ ವರ್ಕ್ ಆಗಲ್ಲ. ಹಾಗಾಗಿ ನೀವು ಆಪ್ಷನ್ ಚೂಸ್ ಮಾಡೋದಕ್ಕೆ ವಾಲ್ಯೂಮ್ ಅಪ್ ಹಾಗೂ ಡೌನ್ ಬಟನ್ ಅನ್ನ ಹಾಗೆ ಸೆಲೆಕ್ಟ್ ಮಾಡೋದಕ್ಕೆ ಪವರ್ ಬಟನ್ಗಳನ್ನು ಯೂಸ್ ಮಾಡಬೇಕು. ಈಗ ವಾಲ್ಯೂಮ್ ಡೌನ್ ಬಟನ್ ಒತ್ತಿ ವೈಪ್ ಡೇಟಾ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ವೈಪ್ ಡೇಟಾ ಪೇಜ್ನಲ್ಲಿ ವೈಪ್ ಆಲ್ ಡೇಟಾ ಆಪ್ಷನ್ನ ಸೆಲೆಕ್ಟ್ ಮಾಡಿ ಕನ್ಫರ್ಮೇಷನ್ ಕೇಳುತ್ತೆ. ಕನ್ಫರ್ಮೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ನಿಮ್ಮ ಫೋನ್ನಲ್ಲಿ ಇರೋ ಡೇಟಾ ವೈಪ್ ಆಗೋದಕ್ಕೆ ಕೆಲವು ಸೆಕೆಂಡ್ ತಗೊಳ್ಳುತ್ತೆ. ನಂತರ ಡೇಟಾ ವೈಪ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ. ಬ್ಯಾಕ್ ಟು ಮೈನ್ ಮೆನು ಸೆಲೆಕ್ಟ್ ಮಾಡಿ ಮೈನ್ ಮೆನು ಪೇಜ್ನಲ್ಲಿ ರೀಬೂಟ್ ಸೆಲೆಕ್ಟ್ ಮಾಡಿ. ರೀಬೂಟ್ ಟು ಸೆಲೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಲವು ನಿಮಿಷ ರೀಬೂಟ್ ಆಗುತ್ತೆ. MIUI ಅಂತ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ನಿಮ್ಮ ಫೋನ್ ರೀಬೂಟ್ ಆಗಿದೆ, ಆದರೆ ಈಗ ಈ ಫೋನ್ಗೆ ಬೇಸಿಕ್ ಸೆಟಪ್ ಮಾಡಬೇಕು. ಹಾಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರೋ MIUI ಕೆಳಗಡೆ ನೆಕ್ಸ್ಟ್ ಬಟನ್ ಅನ್ನ ಟ್ಯಾಪ್ ಮಾಡಿ. ಲ್ಯಾಂಗ್ವೇಜ್ ಚೂಸ್ ಮಾಡಿ. ನಾನು ಇಲ್ಲಿ ಇಂಗ್ಲಿಷ್ ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ನೀವು ಯಾವ ದೇಶದಲ್ಲಿ ಇದ್ದೀರಾ ಅಂತ ಚೂಸ್ ಮಾಡಬೇಕು. ನಾನು ಇಂಡಿಯಾ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜ್ನಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಟಿಕ್ ಮಾರ್ಕನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಅಪ್ಡೇಟ್ ಚೆಕ್ ಮಾಡಿ ನಂತರ ಕಾಪಿ ಆ್ಯಪ್ ಅಂತ ಕೇಳುತ್ತೆ. ನಾನು ಇಲ್ಲಿ ಎಲ್ಲದನ್ನು ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾ ಇರೋದ್ರಿಂದ ಯಾವ ಆ್ಯಪ್ಗಳನ್ನು ಕಾಪಿ ಮಾಡ್ತಾ ಇಲ್ಲ. ಹಾಗಾಗಿ ಡೋಂಟ್ ಕಾಪಿ ಮೇಲೆ ಟ್ಯಾಪ್ ಮಾಡ್ತೀನಿ. ಈಗ ಗೂಗಲ್ ಅಕೌಂಟ್ಗೆ ಸೈನ್ ಇನ್ ಮಾಡೋದಕ್ಕೆ ಇಮೇಲ್ ID ಕೇಳುತ್ತೆ. ಗೂಗಲ್ ಪ್ಲೇ ಸ್ಟೋರ್ ಆಕ್ಸೆಸ್ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೆ. ಆದರೆ ನಾನು ಈ ಸ್ಟೆಪ್ ಅನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಮುಂದಿನ ಪೇಜ್ನಲ್ಲಿ ಗೂಗಲ್ ಸರ್ವಿಸ್ಗಳನ್ನು ಅಕ್ಸೆಪ್ಟ್ ಮಾಡಿ ಅಡಿಷನಲ್ ಗೂಗಲ್ ಆ್ಯಪ್ಗಳನ್ನು ಓಕೆ ಮಾಡ್ತೀನಿ. ಫಿನಿಶಿಂಗ್ ಟಚ್ ಅಂತ ಕೆಲವು ಸೆಕೆಂಡ್ ಸಿಸ್ಟಮ್ ಚೆಕ್ ಆಗುತ್ತೆ. ಈಗ Xiaomi ಕ್ಲೌಡ್ ಸರ್ವಿಸ್ಗೆ ಪರ್ಮಿಷನ್ ಕೇಳುತ್ತೆ. ಗಾಟ್ ಇಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಕೆಲವು ನೋಟಿಫಿಕೇಶನ್ಗಳಿಗೆ ಪರ್ಮಿಷನ್ ಕೇಳುತ್ತೆ. ಎಲ್ಲದಕ್ಕೂ ಅಲೋ ಬಟನ್ ಮೇಲೆ ಟ್ಯಾಪ್ ಮಾಡಿ. ಈಗ ಪಾಸ್ವರ್ಡ್ ಪೇಜ್ ಕಾಣಿಸುತ್ತೆ. ಇದನ್ನ ನಾನು ಸದ್ಯಕ್ಕೆ ಸ್ಕಿಪ್ ಮಾಡ್ತೀನಿ. ಅಡಿಷನಲ್ ಸೆಟ್ಟಿಂಗ್ಗಳನ್ನು ಓಕೆ ಮಾಡಿ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಯಾವ ಥೀಮ್ ಬೇಕೋ ಅದನ್ನು ಚೂಸ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಸೆಟಪ್ ಕಂಪ್ಲೀಟೆಡ್ ಪೇಜ್ನಲ್ಲಿ ನೆಕ್ಸ್ಟ್ ಬಟನ್ ಟ್ಯಾಪ್ ಮಾಡಿ ಕೆಲವು ಸೆಕೆಂಡ್ಗಳ ನಂತರ ನಿಮ್ಮ ಫೋನ್ ಫ್ಯಾಕ್ಟರಿ ರೀಸೆಟ್ ಆಗಿ ರೆಡಿ ಆಗಿದೆ. ಈಗ ಸ್ಕ್ರೀನ್ನ ಒಂದ್ಸಾರಿ ಲಾಕ್ ಮಾಡಿ ಚೆಕ್ ಮಾಡೋಣ. ಇನ್ ಕೇಸ್ ಪ್ಯಾಟ್ರನ್ ಅನ್ಲಾಕ್ ಡಿಸೇಬಲ್ ಆಗಿದೆಯಾ ಆಗಿಲ್ವಾ ಅಂತ ಇದರಲ್ಲಿ ಗೊತ್ತಾಗುತ್ತೆ. ನೋಡಿ, ಈಗ ಸ್ಕ್ರೀನ್ ಪಾಸ್ವರ್ಡ್ ಇಲ್ಲದೆ ಓಪನ್ ಆಗ್ತಾ ಇದೆ. ಈ ರೀತಿ ನೀವು Xiaomi ಫೋನ್ಗಳನ್ನು ಫ್ಯಾಕ್ಟರಿ ರಿಸೆಟ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಕನ್ಸ್ಯೂಮರ್ ಟೆಕ್ಗಳ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನ ಪ್ಲೇಲಿಸ್ಟ್ಗಳನ್ನು ನೋಡಿ.